ಈ ಲೈಟ್ ಹೋಲ್ಡರು ಮತ್ತು ಆ ಸ್ಟೆಪ್ಸ್ ಕೆಳಗಿರೋ ಕಾರ್ನರ್ ಕಟ್ಟಿಂಗ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡೋಕ್ಕೇನೋ ಚೆನ್ನಾಗಿದೆ. ಅದನ್ನು ಕಟ್ ಮಾಡೋದು ಹೇಗೆ, ಪ್ಲೇಸ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋಲಿ ನಾವು ನೋಡೋಣ. ವೆಲ್ಕಮ್ ಬ್ಯಾಕ್ ಟು ವರ್ಣರಂಜಿತಾ. ನಿಮಗಲ್ಲ, ನನಗೆ. ಆಫ್ಕೋರ್ಸ್ ಲೈಫ್ ಈಸ್ ವೆರಿ ಬ್ಯುಸಿ. ಆಫೀಸ್ ಕೆಲಸ, ಪ್ರಾಜೆಕ್ಟ್ ವರ್ಕ್ಸು, ಡೆಡ್ಲೈನ್ಸು ಅನ್ನೋದರಲ್ಲೇ ಕಾಲ ಕಳೆದೋಯ್ತು. ಸೊ ಬ್ಯಾಕ್ ಟು ಅವರ್ ವಿಡಿಯೋಸ್. ನಿಮಗಾಗಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮತ್ತೆ ಹಾಕಕ್ಕೆ ಶುರು ಮಾಡಿದ್ದೀನಿ. ಈ ವಿಡಿಯೋಲಿ ಒಂದು ಬಲ್ಬ್ ಹೋಲ್ಡರ್, ಈಗ ಒಂದು ರೂಮ್ಗೆ ನೀವು ವಾಲ್ ಲೈಟ್ಸ್ ಹಾಕ್ತೀರಾ, ಅದಕ್ಕೊಂದು ರೌಂಡ್ ಕಟ್ಔಟ್ ಬೇಕು ಅಂದರೆ ಅದನ್ನು ಪೋರತಮ್ ಬ್ರಿಕ್ಸಲ್ಲಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋಲಿ ನಾವು ನೋಡೋಣ. ಫಸ್ಟು ಬಾಕ್ಸ್ ಮೆಜರ್ಮೆಂಟು ಯಾವ ಹೈಟಲ್ಲಿ ಬರುತ್ತೆ, ಬ್ರಿಕ್ಕಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು, ಅಲ್ಲಿಂದ ಮತ್ತೆ ಅದನ್ನು ಫ್ಲೋರಲ್ಲಿ ಈ ಥರ ಮಣ್ಣು ಹಾಕಿ ಲೆವೆಲ್ ಇಟ್ಕೊಂಡು ಒಂದು ಗ್ರೈಂಡಿಂಗ್ ಮಿಷಿನಿಂದ ಆ ರೌಂಡ್ ಕಟ್ ಮಾಡಿ ಮತ್ತು ಚಿಸಲಲ್ಲಿ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಮಾಡಿದ್ರೆ ನಿಮಗೆ ರೌಂಡ್ ಕಟ್ ಇರುತ್ತೆ, ಅದ್ರ ಮೇಲೆ ಆ ಪ್ಲೇಟ್ ಕೂರಿಸಿದಾಗ ಕ್ಲೀನಾಗಿ ಕವರ್ ಆಗುತ್ತೆ, ಯಾವುದೇ ರೀತಿ ಅಸಹ್ಯವಾಗಿ ಕಾಣಿಸಲ್ಲ. ಇದೇ ನೀವು ಬಾಕ್ಸ್ ಕೂರಿಸೋ ಹಾಗೆ ಸ್ಕ್ವೇರ್ ಕಟ್ಟಿಂಗೇ ಮಾಡಿದ್ರೆ ಅದ್ರ ಮೇಲೆ ನೀವು ಮತ್ತೆ ಫ್ಲ್ಯಾಟ್ ಪ್ಲೇಟ್ ಹಾಕಿ ಅದ್ರ ಮೇಲೆ ನೀವು ಬಲ್ಬ್ ಹೋಲ್ಡರ್ನ ಕೂರಿಸ್ಬೇಕಾಗುತ್ತೆ, ವಿಚ್ ಇಸ್ ನಾಟ್ ಸೋ ನೈಸ್. ಸೊ ಈಗ ಇದರಲ್ಲಿ ನೀವು ನೋಡಿದ ಹಾಗೆ ಅಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡಿಕೊಂಡ್ರು, ಅದಾದಮೇಲೆ ಅದನ್ನು ಫುಲ್ ಮಾರ್ಕಿಂಗು ಫ್ಲೋರಲ್ಲಿ ಇಟ್ಕೊಂಡು ಕಂಪ್ಲೀಟ್ ಮಾಡಿ ಕಟಿಂಗ್ ಮಾಡಿ ತೊಗೊಂಬಂದಿದ್ದಾರೆ. ಈಗ ಆ ರೌಂಡು ಹೋಲ್ಡರ್ನ ಅಲ್ಲಿ ಜಂಕ್ಷನ್ ಬಾಕ್ಸ್ನ ಅಲ್ಲಿ ಕೂರಿಸ್ತಾರೆ. ಇದು ಒಂದು. ಇದೇ ವಿಡಿಯೋಲಿ ಇನ್ನು ಮುಂದೆ ನೋಡ್ತಾ ಬನ್ನಿ. ಈ ಮೆಟ್ಲು ಸ್ಲ್ಯಾಂಟ್ ಇರುತ್ತಲ್ಲ, ಅದ್ರ ಕೆಳಗೆ ಎಷ್ಟು ಪ್ರಿಸೈಸಾಗಿ ಮೆಷರ್ ಮಾಡಿ ಆ ಕಲ್ಲುಗಳನ್ನ ಕಟ್ ಮಾಡಿ ಅಲ್ಲಿ ಕೂರಿಸ್ತಾರೆ ಅಂತ. ಆ ಸ್ಲ್ಯಾಂಟ್ ಎಷ್ಟು ಬರಬೇಕು ಅನ್ನೋದನ್ನ ಮೆಷರ್ ಮಾಡಿದ್ರು, ಅದನ್ನು ಹಾಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಕಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮೆಷರ್ಮೆಂಟು ಪ್ರಾಪರಾಗಿ ಇಲ್ಲ ಅಂದರೆ ನಿಮಗೆ ಆ ಕಲ್ಲು ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಸೊ ಒಂದಕ್ಕೆ ಎರಡು ಸರಿ ಪೇಷನ್ಸ್ ಆಗಿ ಮೆಷರ್ಮೆಂಟ್ ಚೆಕ್ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಬೇಕು. ಸೊ ಈ ಥರ ನೀರು ಹಾಕಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡಸ್ಟು ಆದಷ್ಟು ಅವಾಯ್ಡ್ ಆಗುತ್ತೆ. ಸೊ ಇದು ತುಂಬ ಫೈನ್ ಡಸ್ಟು. ಇದು 6 ಇಂಚು ಬ್ರಿಕ್ಗೆ ಈ ಡೆಪ್ತ್ ಕಟ್ ಮಾಡೋದು ಸ್ವಲ್ಪ ಕಷ್ಟ. ಇದರಲ್ಲಿ ಔಟ್ರ್ ಏನಾದರೂ 8 ಇಂಚು ಬ್ರಿಕ್ಸ್ ಪ್ರಿಫರ್ ಮಾಡಿದ್ರೆ ಅದರಲ್ಲಿ ಕಟಿಂಗು ಸ್ವಲ್ಪ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಬ್ಲೇಡ್ ಬಂದು 5 ಇಂಚಸ್ ಅಷ್ಟೇ ಬರೋದು ಮ್ಯಾಕ್ಸಿಮಮ್ಮು. ಇಲ್ಲಿ ನೋಡೋಕ್ಕೇನೋ ಆ ಶೇಪು ರೆಕಗ್ನೈಸು ಆಗಲ್ಲ, ಏನಪ್ಪ ಇದು ಅನಿಸುತ್ತೆ. ಬಟ್ ಇವಾಗ ಅಲ್ಲಿ ತೊಗೊಂಡೋಗಿ ಪ್ಲೇಸ್ ಮಾಡಿದಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ. ಇದು ಜಸ್ಟು ಬರೀ ಅಲ್ಲಿನ ಮೆಷರ್ಮೆಂಟ್ ಕಟಿಂಗ್ ಅಲ್ಲ, ಆ ಪಕ್ಕದ ಕಲ್ಲಿಗೆ 12 mm ಸ್ಪೇಸರು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಫಿನಿಶ್ ಆದಮೇಲೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಈಗ ನೀವು ನೋಡ್ಬೋದು ನೀಟಾಗಿ 12 mm ಸ್ಪೇಸ್ ನೋಡಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಎಷ್ಟು ಪರ್ಫೆಕ್ಟಾಗಿದೆ. ಸೊ ಇದನ್ನು ಹಾಗೆ ಇಡಲ್ಲ, ಮತ್ತೆ ಆ ಎಡ್ಜು ಪ್ಯಾಕಿಂಗ್ ಕೊಟ್ಟು ಆಮೇಲೆ ಅದನ್ನು ಫಿನಿಶ್ ಮಾಡ್ತಾರೆ. ಈ ಥರ ಕಾರ್ನರ್ ಚಿಪ್ ಆಗಿರೋದು, ಮುರಿದಿರೋ ಕಲ್ಲುಗಳನ್ನ ಬಿಸಾಕಬೇಡಿ, ಇದು ಯೂಸ್ ಆಗುತ್ತೆ. ಈಗ ಈ ಜಾಗದಲ್ಲಿ ನೋಡಿದ ಹಾಗೆ ಒಂದು ಕಾರ್ನರು ಕಲ್ಲು ಚಿಪ್ಪಿಂಗ್ ಆಗಿತ್ತು, ಬಟ್ ಅಲ್ಲಿ ನಮ್ಗೆ ಬೇಕಾಗಿದ್ದು ಹಾಫ್ ಪೀಸ್ ಅಷ್ಟೇ. ಸೊ ಆ ಹಾಫ್ ಪೀಸ್ನು ಇಲ್ಲಿ ಯುಟಿಲೈಸ್ ಮಾಡ್ಬೋದು. ಸೊ ಕೆಲಸ ಮುಗಿಯೋ ತನಕ ಎಷ್ಟು ಪೀಸಸ್ ಇರ್ತಾವೋ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿಟ್ಕೊಳ್ಳಿ, ಎಲ್ಲ ಮುಂದಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಇವಾಗ ಅಲ್ಲಿ ಮೆಟ್ಲ್ ಕೆಳಗೆ ಕೊಡೋ ಒಂದೊಂದು ಕಲ್ಲೂ ಈ ಥರ ಓಪನ್ ಇರೋದ್ರಿಂದ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಒಂದು ಬಾಕ್ಸ್ ಮಾತ್ರ ಫಿಲ್ ಮಾಡಿ ಕೂರಿಸ್ತಾ ಇದ್ದಾರೆ. ಇದಾದಮೇಲೆ ಫುಲ್ ಲೆವೆಲ್ ನೋಡಿ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ.
ಇದೇ ರೀತಿ ಇನ್ನೂ 2 ಕಟಿಂಗ್ ಬರುತ್ತೆ, ಆವಾಗಲೇ ಆ ಜಾಗ ಫುಲ್ಲು ಕಂಪ್ಲೀಟ್ ಆಗೋದು. ಫಿನಿಶ್ ಅಂದರೆ ಈ ಥರ ಪರ್ಫೆಕ್ಷನ್ ಇರಬೇಕು. ಸೊ ಹೋಪ್ ನಿಮಗೆ ಹೊರತಮ್ ಕನ್ಸ್ಟ್ರಕ್ಷನ್ ಮಾಡೋ ಯಾರಿಗಾಗಲಿ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ಕೊತೀನಿ. ನಿಮ್ಗೆ ಯಾವುದೇ ಪೊರತಮ್ ರಿಲೇಟೆಡ್ ಕನ್ಸ್ಟ್ರಕ್ಷನಲ್ಲಿ ಡೌಟ್ಸ್ ಇದ್ದರೆ ಖಂಡಿತ ನೀವು ಮೆಸೇಜ್ ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಸಾಟರ್ಡೆ ಸಂಡೇಸ್ ಖಂಡಿತ ರಿಪ್ಲೈ ಮಾಡ್ತೀವಿ, ಫೋನ್ ಮಾಡು ಮಾತಾಡ್ತೀವಿ. ಸುಮಾರು ಜನ ಆಲ್ರೆಡಿ ನಮ್ಗೆ ಕಾಲ್ ಮಾಡಿ ಕೇಳಿದ್ದಾರೆ. ಅದರಲ್ಲೂ ಕೆಲವೊಬ್ಬರಂತೂ ನನಗಿನ್ನ ಭಾಳ ಡೆಪ್ತಾಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಪ್ರಾಬ್ಲಿ ಇನ್ ಫ್ಯೂಚರ್ ನೋಡೋಣ, ಅವ್ರ ಜೊತೆ ಒಂದು ಮೀಟಪ್ಪು, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲ ತಿಳ್ಕೊಳೋಣ. ಸೊ ಅಂಟಿಲ್ ದೆನ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.